ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧ ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಕೊಟ್ಟರೆ ಮತ್ತೊಂದು ಕಡೆ ಆಟೋ ಚಾಲಕರು ಕಂಗಾಲಾಗುವಂತೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಟೋಕನ್ ಹಿಡಿದು ಬಂಕುಗಳ ಮುಂದೆ ಆಟೋ ಚಾಲಕರು ನಿಲ್ಲಬೇಕಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಆಟೋ ಚಾಲಕರಿಗೆ ಟೋಕನ್ ಅನ್ನು ಕೊಟ್ಟಿದ್ದಾರೆ ಗ್ಯಾಸ್ ಬಂಕ್ನ ಸಿಬ್ಬಂದಿ. ಆ ಪ್ರಮಾಣದಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ. ಮತ್ತಿಕೆರೆಯ ಆಟೋ ಗ್ಯಾಸ್ ಬಂಕ್ನ ಬಳಿ ಆಟೋಗಳು ಕ್ಯೂ ನಿಂತಿದ್ದಾವೆ. ಬಂಕ್ ಬಂದಾಗಿದ್ರೂ ಕೂಡ ಕ್ಯೂ ನಿಂತು ಗ್ಯಾಸ್ ಫಿಲ್ ಮಾಡಿಸ್ಕೊಳ್ಬೇಕು ಅಂಥೇಳಿ ಹಗಲು ರಾತ್ರಿ ನಿಂತಲ್ಲಿಯೇ ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಕಣ್ಣೀರು ಹಾಕ್ತಾ ಇದ್ದಾರೆ ವೃದ್ಧ ಚಾಲಕರೊಬ್ಬರು. ಇದೇ ಆಟೋ ನಂಬ್ಕೊಂಡು ನಾವು ಜೀವನ ನಡೆಸ್ತಾ ಇದ್ವಿ, ಕುಟುಂಬ ನಡೆಸಬೇಕು, ಈಗಿದ್ದಕ್ಕಿದ್ದ ಹಾಗೆ ಗ್ಯಾಸ್ ಸಿಗ್ತಾ ಇಲ್ಲ, ಹೆಂಗೆ ನಮ್ಮ ಪರಿಸ್ಥಿತಿ ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ ಟೋಕನ್ ಹಿಡಿದು ಯಾವ ರೀತಿ ಕ್ಯೂ ನಿಂತಿದ್ದಾರೆ ಅಂಥೇಳಿ. ಇದು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಕಂಡು ಬಂದಂತಹ ದೃಶ್ಯ. ಆಟೋ ಗ್ಯಾಸ್ನ ಸಮಸ್ಯೆ ತೀವ್ರಗೊಳ್ತಾ ಇದೆ. ನಗರದ ಹಲವು ಬಂಕ್ಗಳ ಮುಂದೆ ರಾತ್ರಿ ಇಡೀ ಆಟೋ ಚಾಲಕರು ಕ್ಯೂ ನಿಂತರೂ ಕೂಡ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಸದ್ಯ ಮತ್ತಿಕೆರೆಯ ರಸ್ತೆಯಲ್ಲಿ ಈಗ LPG ಆಟೋ ಗ್ಯಾಸ್ನ ಬಂಕ್ನ ಮುಂಭಾಗದಲ್ಲಿ ಸಾಕಷ್ಟು ಆಟೋ ಚಾಲಕರು ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಆದರೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಿದ್ದಾರೆ. ಸೊ ರಾತ್ರಿಯಿಂದ ವೇಟ್ ಮಾಡ್ತಾ ಇದ್ರು ಕೂಡ, ಇನ್ನು ಕೆಲವರು ಬೆಳಿಗ್ಗೆ ಬಂದಿದ್ದಾರೆ. ಬೆಳಗ್ಗಿಂದ ವೇಟ್ ಮಾಡ್ತಾ ಇದ್ರು ಕೂಡ ಅವರಿಗೆ ಆಟೋಗಳಿಗೆ ಗ್ಯಾಸನ್ನು ತುಂಬಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ಖಾಲಿ ಆಗಿದೆ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಬಂದಾಗ ನಿಮಗೆ ಗ್ಯಾಸನ್ನು ಫಿಲ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಟೋಕನ್ಗಳನ್ನು ಈಗ ಒಂದು ನೋಟನ್ನು ಕೂಡ ಬರೆದು ಕೊಟ್ಟಿದ್ದಾರೆ. ಗಾಡಿ ನಂಬರು ಮತ್ತು ಅವರ ಸೀರಿಯಲ್ ನಂಬರ್ ಏನಿದೆಯಲ್ಲ ಅದನ್ನು ಕೂಡ ಬರೆದು ಕೊಟ್ಟಿದ್ದಾರೆ. ಸೊ ಹೀಗೆ ಕ್ಯೂ ಅಲ್ಲಿ ಬಂದರೆ ಅವರಿಗೆ ಆಟೋ ಗ್ಯಾಸನ್ನು ಫಿಲ್ ಮಾಡಿ ಕೊಡ್ತೀವಿ ಅನ್ನುವಂಥದ್ದನ್ನು ಈಗ ಟೋಕನ್ ಮಾದರಿಯಲ್ಲಿ ಕೊಡ್ತಾ ಇದ್ದಾರೆ. ನೇರವಾಗಿ ಚಾಲಕರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಬಹುಶಃ ಅವ್ರಿಗೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಈಗ ಸಾರಥಿಗಳೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್, ತಾವು ಎಲ್ಲಿಂದ ಬಂದ್ರಿ, ಎಷ್ಟು ಗಂಟೆ ಬಂದ್ರಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಸರ್, ನಾವು ಬೆಳಿಗ್ಗೆ 6 ಗಂಟೆ ಬಂದು ಹೆಬ್ಬಾಳದಿಂದ 2 ಬಸ್ ಹಿಡ್ಕೊಂಡು ಬರಬೇಕು. ಗಾಡಿ ರಾತ್ರಿ ಗ್ಯಾಸ್ ಖಾಲಿ ಆಯಿತು, ನಿಲ್ಲಿಸ್ಬಿಟ್ಟು ಹೋಗಿದ್ದೀರಿ. ನಾಳೆ ಬನ್ನಿ ಸರ್, ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಗಂಟೆ ಗ್ಯಾಸು ನಮಗೇನು ಉತ್ತರ ಕೊಟ್ಟಿಲ್ಲ. 11 ಗಂಟೆ ಬರುತ್ತೆ ಅಂತಾರೆ, ಒಬ್ರು ಬರಲ್ಲ ಅಂತಾರೆ, ಒಬ್ರು ಬರುತ್ತೆ ಅಂದರೆ 6 ಗಂಟೆ ಬರುತ್ತೆ ಅಂತ ಇದ್ದಾರೆ. ನಾವು ನೀರು ಕಾಫಿ ಊಟ ತಿನ್ನೋದು ಬಿಟ್ಬಿಟ್ಟು ಬಂದು ಕೂತಿದ್ದೀರಿ. ಅವ್ರಿಗೆ ಅದು ಇಂಟ್ರೆಸ್ಟ್ ಇದೆಯೋ ಇಲ್ಲ ಇಲ್ವೋ ನಮ್ಗೆ ಗೊತ್ತಿಲ್ಲ. ಜೀವನ ನಡಿಬೇಕು ಆಟೋಗಳ ಮೂಲಕವಾಗಿನೇ. ಹೆಂಡತಿ ಮಕ್ಕಳು ಸಂಕಷ್ಟಕ್ಕೆ ಸಿಲುಕಿದಿರಿ, ಭಾವುಕರಾಗ್ತಾ ಇದ್ದೀರಿ. ಭಾವುಕ ಆಗ್ತದೆ. ನಮ್ಮ ಅದು ಇವ್ರು ಇಲ್ಲಿ ಮಾಡ್ತಾರೆ, ಅಲ್ಲಿ ಯುದ್ಧ ನಡೀತಿದ್ದಲ್ಲ, ಅಲ್ಲಿಂದ ನಮ್ಗೆ ಎಫೆಕ್ಟ್ ಆಗ್ತಾ ಇರೋದು. ಇಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಯುದ್ಧ ಇಲ್ಲ ಅಂದರೆ ಇಲ್ಲಿನ ಮಾಟೋದವರು ಕ್ಲೀನಾಗಿ ಅವ್ರು ಬಾಳ ಗ್ಯಾಸ್ ಹಾಕೊಂಡು ಆರಾಮಾಗಿ ದುಡ್ಕೊಂಡು ಮನೆಗೆ ಹೋಗ್ತಾಯಿದ್ರು. ಹೆಂಗೋ ಬಂದಿದ್ದು 10-20 ಮಾಡ್ಕೊಂಡು ಹೋಗ್ತಾಯಿದ್ರು. ಇವಾಗ ಅದನ್ನೂ ಮಾಡೋಕ್ಕೆ ನಮ್ಮ ಕೈಲಿ ಯೋಗ್ಯತೆ ಮೇಲೆ ಮತ್ತು ನಾವು ಏನು ಆಟೋ ಓಡಿಸಿ ಮನೆಗೆ ಏನು ಕೊಟ್ಟು ಮನೆ ಸಂಸಾರ ಹೆಂಗೆ ಮೇಂಟೈನ್ ಮಾಡಬೇಕು ಹೇಳಿ ಸ್ವಲ್ಪ ನೋಡೋಣ. ಇದರಿಂದ ಮನೆ ಸಂಸಾರ ಜಗಳ ಆಗಿ ಮನೆಯವರು ಅವ್ರ ಮನೆಗೆ ಹೋಗೋದು, ಮಾವನ ಅತ್ತೆ ಮನೆಗೆ ಹೋಗೋದು, ಇದೆಲ್ಲ ಬೇಕಿತ್ತು ನಮಗೆ. ಇವಾಗ ಕರೆಕ್ಟಾಗಿ ಗ್ಯಾಸ್ ಕೊಡೋಂಗಿದ್ರೆ ನಾವು ಯಾಕೆ ರೋಡ್ ನಿಂತ್ಕೊತಿದ್ರಿ? ಮನೆಯಿಂದ ದುಡ್ಡು ತಗೊಂಡ್ಬರಿ, 500 ರೂಪಾಯಿ ತಗೊಂಡ್ಬಂದಿದ್ರಿ. ಕೊಡ್ರಮ್ಮ ಸಾಲ ಕೊಡ್ರಿ, ಗ್ಯಾಸ್ ಬಂದ ತಕ್ಷಣ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಮನೆಯಿಂದ 500 ರೂಪಾಯಿ ತಗೊಂಡ್ಬಂದಿರೋದು ನಾವು. ರೇಟ್ ಬೇರೆ ಜಾಸ್ತಿ ಸರ್. ಹೌದು, ರೇಟ್ ಜಾಸ್ತಿ ಅಂದರೆ ಮೊದಲು ಇದಕ್ಕಿಂತ 1 to ಡಬಲ್ ಆಗಿದೆ. ಅದರಿಂದ ಏನು ಸಮಸ್ಯೆ ಅಂದರೆ ನಿನ್ನೆ ಮಾರ್ನಿಂಗ್ 7:30 ಬಂದಿರೋದು, 11 ಗಂಟೆಗೆ ಟೋಕನ್ ಕೊಟ್ಟವ್ರೆ ನಮಗೆ ಗ್ಯಾಸ್ ಖಾಲಿ ಅಂತ. ಅವ್ರು ಹೇಳಿದ್ರು 1 ಗಂಟೆಗೆ ಬನ್ನಿ, 2 ಗಂಟೆಗೆ ಬನ್ನಿ, ಆಮೇಲೆ 5 ಗಂಟೆಗೆ ಬನ್ನಿ ಅಂದರು. 5 ಗಂಟೆ ಆದಮೇಲೆ 9 ಗಂಟೆ ಹೇಳಿದ್ರು. ಇವಾಗ ನೋಡಿದ್ರೆ ಇವಾಗ ತಿರ್ಗಾ ಸಾಯಂಕಾಲ ಅಂತಿದ್ದಾರೆ ಇವತ್ತು. ಇದರಿಂದ ತುಂಬ ಸಮಸ್ಯೆಗಳು, ಗಾಡಿಗಳು ಓಡಂಗೂ ಇಲ್ಲ, ಮನೆಯಲ್ಲಿ ತುಂಬ ಗಲಾಟೆಗಳು ಆಗ್ತಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆಟೋದವ್ರ ಪ್ರಾಬ್ಲಮ್ಗಳಿಗೆ. ನೋಡಿ, ಬೆಳಗ್ಗೆ 6 ಗಂಟೆಗೆ ಬಂದಿದ್ದು, ಇವಾಗ ಗ್ಯಾಸ್ ಬಂದಿಲ್ಲ. ನೆನ್ನೆ ಬೆಳಗ್ಗೆ ಬಂದುಬಿಟ್ಟು 20 ಗಾಡಿಗೆ ಹಾಕಿದವರು 20ನೇ ಗ್ಯಾಸ್ ಖಾಲಿ ಆಯಿತು. ಆಮೇಲೆ ನೋಡ್ಬಿಟ್ಟು ನಾಳೆ ಬೆಳಗ್ಗೆ ಬಂದುಬಿಟ್ಟು ನಂಬರ್ ಬಟ್ಟಿ ಕೂಪನ್ ಕೊಟ್ಟಿದ್ದು 105 ರೂಪಾಯಿ ಗ್ಯಾಸ್. ದುಡ್ದಿಯೇ ನಮ್ಮ ಮನೆ ನಡೆಯೋದು, ದುಡ್ದಿರ ನಮ್ಮ ಹೆಂಡತಿ ಮಕ್ಕಳು ಇಲ್ಲೇ ಹೋಗ್ಬೇಕಾ? ಇದೇ ಹಗ್ಗ ಹಾಕ್ಕೋಬೇಕ, ಏನು ಫ್ಯಾರಡೈನ್ ಕುಡ್ದು ಸತ್ತೋಗ್ಬೇಕಷ್ಟೇ. ಓಕೆ ಸರ್, ತಾವೆಲ್ಲಿಂದ ಬಂದಿದ್ರಿ? ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್? ಕಳೆದ 1 ವಾರದಿಂದ ಅಂತರೂ ರೇಟ್ ಡಬಲ್ ಆಗ್ತಾ ಇದೆ. ಜೀವನ ನಿರ್ವಹಣೆ ಮಾಡೋದೇ ಒಂಥರ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಸರ್, ನಾನು ಹ್ಯಾಂಡಿಕ್ಯಾಪ್ಟ್ನವನು. ನನ್ನ ಪರಿಸ್ಥಿತಿ ಈ ಆಟೋಯಿಂದಾನೆ. ನನಗೆ ದುಡಿಮೆ ಅನ್ನೋದು ಬೇರೆ ಯಾವುದೂ ದಾರಿ ಇಲ್ಲ. ಈ ಆಟೋಯಿಂದನೇ ನನಗೆ ಜೀವನ ಮಾಡೋದು. ನಾನು ನೆನ್ನೆ ಮಧ್ಯಾಹ್ನ ಬಂದೆ ಸರ್ ಗ್ಯಾಸ್ ಹಾಕ್ಕೊಳ್ಳೋಣ ಅಂತ. ನೆನ್ನೆ ಸ್ಟಾಕ್ ಇಲ್ಲ ಅಂತ ಹೇಳ್ಬಿಟ್ರು, ವಾಪಸ್ ಹೋಗ್ಬಿಟ್ಟೆ. ಮತ್ತೊಂದು ಸತಿ ಬಂದೆ, ಟೋಕನ್ ಥರ ಕೊಟ್ಟಿದ್ರು, ಬೆಳಗ್ಗೆ ಬರುತ್ತೆ ಬಂದು ಹಾಕ್ಕೊಳ್ಳಿ ಅಂತ. ನಾನು ಬೆಳಗ್ಗೆ ಬರೋದು ಬೇಡ ಅಂದ್ಬಿಟ್ಟು ರಾತ್ರಿಯೇ ಬಂದ್ಬಿಟ್ಟು ಆಟೋ ಇಲ್ಲಿ ನಿಲ್ಲಿಸ್ಬಿಟ್ಟು ಆಟೋದಲ್ಲಿ ಇಲ್ಲ ಮಲಗಿದ್ದೀವಿ. ಬೆಳಗ್ಗೆ ಎದ್ದು 6 ಗಂಟೆಗೆ ಬರುತ್ತೆ, 7 ಗಂಟೆಗೆ ಬರುತ್ತೆ, 8 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು. ಇವತ್ತುವರೆಗೆ ಬರಲಿಲ್ಲ ಸರ್. ಇನ್ನೂ ಊಟ ಇಲ್ಲ, ತಿಂಡಿ ಇಲ್ಲ. ಗ್ಯಾಸ್ ಬರ್ತವೆ ಅಂತ ಕಾಯ್ಕೊಂಡು ಕೂತಿದ್ದೀನಿ ಸರ್. ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ. ಎಲ್ಲ ನೀವೇ ನೋಡಿ ಸರ್. ಇಲ್ಲಿ ಈಗ ಆಟೋ ಓಡಿಸಿದ್ರೇ ಜೀವನ ನಡೆಯೋದು, ಮನೆ ನಡೆಯೋದು,
ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದು ಆ ಥರ ಸಿಚುವೇಶನ್. ಬಟ್ ಇದು ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಯಾವ ಆಟೋ ಚಾಲಕರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲ, ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಇಲ್ಲ ಸರ್, ಸ್ಕೂಲ್ ಫೀಸ್ ಎಲ್ಲ ಕಟ್ಟಬೇಕು ಸರ್, ಎಲ್ಲ ಪ್ರಾಬ್ಲಮ್ಗಳಿದೆ ಸರ್, ಅದಕ್ಕೆ ಸರ್. ಓಕೆ, ಸಹಜವಾಗಿ ಆಟೋ ಚಾಲಕರಿಗೆ ಇಂಥದ್ದೊಂದು ಕಠಿಣ ಪರಿಸ್ಥಿತಿ ಬರುತ್ತೆ, ಇಂಥದ್ದನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಕೂಡ ಮಾಡಿರಲಿಲ್ಲ.